ಹೆಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಭಾರತದ ಋತುಗಳ ಬಗ್ಗೆ ಓದ್ತಾ ಇದ್ದೀವಿ. ಸೊ ಭಾರತ ಏನಿದೆ, ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಸೊ ಈ ವಾಯುಗುಣದ ಸ್ಪೆಷಾಲಿಟಿ ಏನಂದರೆ, ಈ ಮಾದರಿಯಲ್ಲಿ ಮಾರುತಗಳು ಅಥವಾ ಗಾಳಿ ಏನಿದೆ ಅದು ವರ್ಷದ ವಿವಿಧ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸ್ತವೆ. ಅಂದರೆ ಏನು ಅಂದರೆ, ವರ್ಷದ ಅರ್ಧ ಭಾಗ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ದಿಕ್ಕಿನ ತನಕ ಬೀಸ್ತಾ ಇರುತ್ತೆ ಮಾರುತ. ಆದರೆ ಅದೇ ಇನ್ನರ್ಧ ಭಾಗ ಈಶಾನ್ಯ ದಿಕ್ಕಿನಿಂದ ನೈಋತ್ಯದ ಕಡೆಗೆ ಬೀಸ್ತಾ ಇರುತ್ತೆ. ಆಯಿತಾ? ಸೊ ಹಾಗೆಯೇ ತುಂಬ ಅಂಶಗಳು ನಮ್ಮ ದೇಶದ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರ್ತವೆ. ಅದ್ಯಾವ್ದು ಅಂದರೆ, ಅಕ್ಷಾಂಶ ಇರ್ಬೋದು, ಸಮುದ್ರ ಮಟ್ಟದಿಂದ ಇರುವ ಎತ್ತರ ಇರ್ಬೋದು, ಸಾಗರಗಳಿಂದ ಇರುವ ದೂರ ಇರ್ಬೋದು, ಮಾರುತಗಳ ದಿಕ್ಕು ಇರ್ಬೋದು, ಹಾಗೆ ಪರ್ವತ ಸರಣಿಗಳು ಹಬ್ಬಿರುವ ರೀತಿ ಇರ್ಬೋದು, ಹಾಗೆ ಸಾಗರ ಪ್ರವಾಹ ಇರ್ಬೋದು. ಹೀಗೆ ಮುಂತಾದವುಗಳು ಭಾರತದ ವಾಯುಗುಣದ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಆಯಿತಾ? ಸೊ ಭಾರತದಲ್ಲಿ ಕಂಡುಬರೋ ವಾರ್ಷಿಕ ವಾಯುಗುಣವನ್ನು 4 ರೀತಿ ನಾವು ಡಿವೈಡ್ ಮಾಡ್ಬೋದು. ಆ 4 ಋತುಗಳು ಯಾವ್ದು ಅಂದರೆ, ಬೇಸಿಗೆಗಾಲ, ಆಮೇಲೆ ಮುಂಗಾರು ಮಳೆಗಾಲ, ಹಿಂಗಾರು ಮಳೆಗಾಲ, ಆಮೇಲೆ ಚಳಿಗಾಲ. ಸೊ ಬೇಸಿಗೆಗಾಲ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ, ಮೇ ತನಕ ಇರುತ್ತೆ. ಆಮೇಲೆ ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಅಥವಾ ಮುಂಗಾರು ಮಳೆಗಾಲ ಅಂತಲೂ ಕರೀತಾರೆ. ಸೊ ಇದು ಜೂನಿಂದ ಸೆಪ್ಟೆಂಬರ್ ತನಕ ಇರುತ್ತೆ. ನಂತರ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಅಂತ ಕರಿತೀವಿ. ಇದು ಅಕ್ಟೋಬರಿಂದ ನವೆಂಬರ್ ತನಕ ಇರುತ್ತೆ. ನಂತರ ಚಳಿಗಾಲ. ಸೊ ಚಳಿಗಾಲ ಏನಿದೆ ಅದು ಡಿಸೆಂಬರ್ನಿಂದ ಫೆಬ್ರವರಿ ತನಕ ಇರುತ್ತೆ. ಸೊ ಇವಾಗ ಒಂದೊಂದೇ ಸ್ಟಡಿ ಮಾಡ್ತಾ ಹೋಗೋಣ. ಸ್ಟಾರ್ಟಿಂಗ್ ಬೇಸಿಗೆಗಾಲ. ಸೊ ಬೇಸಿಗೆಗಾಲ ಇಲ್ಲಿ ಹೇಳಿರೋ ಥರನೇ ಇದು ಮಾರ್ಚ್ ತಿಂಗಳು ಫಸ್ಟ್ ವಾರದಿಂದ ಸ್ಟಾರ್ಟ್ ಆಗಿ ಇದು ಮೇ ತಿಂಗಳೇನಿದೆ ಅದರ ಕೊನೆಯ ವಾರ ತನಕ ಇರುತ್ತೆ. ಸೊ ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುವುದರಿಂದ ಭಾರತದಲ್ಲಿ ಉಷ್ಣಾಂಶವು ಅಧಿಕವಾಗಿರುತ್ತದೆ. ಆಯಿತಾ? ಸೊ ಬಟ್ ಇಲ್ಲಿ ಎಲ್ಲ ಕಡೆನೂ ಉಷ್ಣಾಂಶ ಹೆಚ್ಚಿಗೆ ಇರಲ್ಲ. ನಮ್ಮದು ಸೌತ್ ಇಂಡಿಯಾ ಏನಿದೆ ಅಲ್ಲಿ ಸ್ವಲ್ಪ ಉಷ್ಣಾಂಶ ಕಮ್ಮಿ ಇರುತ್ತೆ, ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಿಗೆ ಇರುತ್ತೆ. ಸೊ ಇದು ಯಾಕೆ ಆ ರೀತಿ ಇರುತ್ತೆ ಅಂತ ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಸೊ ಅದು ಯಾಕೆ ಅಂದರೆ, ನಾವು ಸೌತ್ ಇಂಡಿಯಾ ಏನಿದ್ದೀವಿ ಅಲ್ಲಿ ಸುತ್ತಮುತ್ತ ಎಲ್ಲ ಫುಲ್ ಸಮುದ್ರ ಇದೆ. ಸೊ ಅದರಿಂದ ಏನಾಗುತ್ತೆ, ಟೆಂಪ್ರೇಚರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಅದೇ ನಾರ್ತ್ ಇಂಡಿಯಾದಲ್ಲಿ ಆ ರೀತಿ ಇಲ್ಲ, ಅದು ಲ್ಯಾಂಡ್ ಲಾಕು. ಸೊ ಅಲ್ಲಿ ಟೆಂಪ್ರೇಚರ್ ಏನಿರುತ್ತೆ ಹೆಚ್ಚಿಗೆ ಇರುತ್ತೆ. ಸೊ ಅದರಿಂದ ರಾಜಸ್ಥಾನ ಏನಿದೆ, ರಾಜಸ್ಥಾನದ ಗಂಗಾನಗರ 52 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶವನ್ನು ದಾಖಲಿಸಿದೆ. ಸೊ ಇದು ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿರುವ ಪ್ರದೇಶ. ಸೊ ನಂತರ ಈ ದಕ್ಷಿಣ ಭಾರತ ಏನಿದೆ ಅಲ್ಲಿ ಕೇವಲ 37 ಡಿಗ್ರಿ ಸೆಲ್ಸಿಯಸ್ಸಿಂದ 37 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣಾಂಶ ಕಂಡುಬರುತ್ತೆ. ಸೊ ಈ ಅವಧಿಯಲ್ಲಿ ಉತ್ತರ ಭಾರತದ ಪರ್ವತ ಪ್ರದೇಶ ಮತ್ತು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಸಾಕಷ್ಟು ತಂಪಾಗಿರುತ್ತದೆ. ಆಯಿತಾ? ಸೊ ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಪರಿಸರಣ ಮಳೆ ಆಗುತ್ತೆ. ಆಯಿತಾ? ಈ ಏಪ್ರಿಲ್ ಮತ್ತು ಮೇದಲ್ಲಿ ಏನು ಮಳೆ ಆಗುತ್ತಲ್ಲ ಅದಕ್ಕೆ ನಾವು ಪರಿಸರಣ ಮಳೆ ಅಂತ ಕರಿತೀವಿ. ಏನು ಹೇಳಿ? ಪರಿಸರಣ ಮಳೆ. ಆಯಿತಾ? ಸೊ ಈ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ಕಾಲ ಬೈಸಾಖಿ. ಓಕೆ, ಕಾಲ ಬೈಸಾಖಿ ಅಂದರೆ ಏನು? ಪಶ್ಚಿಮ ಬಂಗಾಳದಲ್ಲಿ ಈ ಪರಿಸರಣ ಮಳೆ ಏನಿದೆ ಅದಕ್ಕೆ ಕರೀತಾರೆ. ನಂತರ ಉತ್ತರ ಪ್ರದೇಶದಲ್ಲಿ ಆಂದೀಸ್, ಕರ್ನಾಟಕದಲ್ಲಿ ಕಾಫಿ ತುಂತುರು, ಹಾಗೆ ಕೇರಳದಲ್ಲಿ ಮಾವಿನ ಕೊಯ್ಲು ಅಂತ ಕರೀತಾರೆ. ಸೊ ಬೇಸಿಗೆಯಲ್ಲಿ ದೇಶವು ವಾರ್ಷಿಕ ಮಳೆಯ 10% ಮಾತ್ರ ಪಡೀತದೆ. ಸೊ ಬೇಸಿಗೆಗಾಲದಲ್ಲಿ ನಮ್ಮ ವರ್ಷ ಪೂರ್ತಿ ಮಳೆ ಆಗುತ್ತಲ್ಲ ಅದ್ರದ್ದು 10% ನಮಗೆ ಬೇಸಿಗೆಗಾಲದಲ್ಲಿ ಸಿಗತ್ತೆ. ಆಯಿತಾ? ಸೊ ಇವಾಗ ಬೇಸಿಗೆಗಾಲ ಮುಗೀತು. ನೆಕ್ಸ್ಟ್ ಇವಾಗ ಮಳೆಗಾಲ. ಆಯಿತಾ? ಸೊ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ. ಸೊ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂದರೆ ಮಳೆಗಾಲ ಅಂತಲೇ ಅರ್ಥ. ಸೊ ಇವುಗಳನ್ನು ಮುಂಗಾರು ಮಳೆಗಾಲದ ಮಾರುತಗಳೆಂದು ಕರೀತಾರೆ. ಆಯಿತಾ? ಮುಂಗಾರು ಮಳೆಗಾಲದ ಮಾರುತಗಳು ಇವು ಜಲಾಂಶ ಪೂರಿತ ಮಾರುತಗಳಾಗಿದ್ದು ಭಾರತದ ಹೆಚ್ಚು ಭಾಗದಲ್ಲಿ ಮಳೆ ಸುರಿಯುತ್ತವೆ. ಸೊ ಇದು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಕಂಡುಬರುವುದು. ಭಾರತದ ಒಟ್ಟು ವಾರ್ಷಿಕ ಮಳೆಯ 75% ಈ ಕಾಲದಲ್ಲಿ ಬೀಳುತ್ತದೆ. ಸೊ 75% ಮಳೆ ನಮಗೆ ಮಳೆಗಾಲದಲ್ಲೇ ಆಗುತ್ತೆ. ಆಯಿತಾ? ಸೊ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು 2 ಕಾವಲುಗಳಾಗಿ ಪ್ರವೇಶಿಸುತ್ತದೆ. ಸೊ ಅದ್ಯಾವ್ದು ಅಂದರೆ ಅರಬ್ಬಿ ಸಮುದ್ರ ಶಾಖೆ ಇರ್ಬೋದು, ಆಮೇಲೆ ಇನ್ನೊಂದು ಬಂಗಾಳ ಕೊಲ್ಲಿದು ಶಾಖೆ. ಆಯಿತಾ?
ಸೊ ಅರಬ್ಬಿ ಸಮುದ್ರ ಶಾಖೆಯು ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟು ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆ ಸುರಿಯುತ್ತದೆ. ಆಯಿತಾ. ಸೊ ಇವಾಗ ಏನು ಮಾರುತಗಳು ಅರಬ್ಬಿ ಸಮುದ್ರದಿಂದ ಬರ್ತಾ ಇರ್ತಾವಲ್ಲ, ಅದನ್ನು ಪಶ್ಚಿಮ ಘಟ್ಟಗಳು ತಡೆಯುತ್ತೆ. ಸೊ ಅಲ್ಲಿ ಮಳೆ ಹೆಚ್ಚಿಗೆ ಆಗುತ್ತೆ. ಅದೇ ರೀತಿ ಇವಾಗ ಈ ಮಾರುತಗಳು ಪೂರ್ವಕ್ಕೆ ಮುಂದುವರೆದಂತೆ ಮಳೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಯಿತಾ. ಯಾಕಂದರೆ ಪಶ್ಚಿಮ ಘಟ್ಟಗಳೇ ಒಂದು ಗೋಡೆ ಥರ ನಿಲ್ಲಿಸ್ಬಿಟ್ಟು ಮೋಡಗಳನ್ನೆಲ್ಲ ತಡಿತಾ ಇರುತ್ತೆ. ಅದಕ್ಕೆ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆಯ ನೆರಳಿನ ಪ್ರದೇಶ ಅಂತ ಕರಿತೀವಿ. ಯಾಕಂದರೆ ಅಲ್ಲಿ ಮಳೆ ಹೆಚ್ಚಿಗೆ ಆಗಲ್ಲ, ಅದಕ್ಕೆ ಅದು ಮಳೆಯ ನೆರಳಿನ ಪ್ರದೇಶ. ಯಾವುದು? ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ. ಆಯಿತಾ. ಸೊ ಬಂಗಾಳ ಕೊಲ್ಲಿಯ ಶಾಖೆಯು ಮ್ಯಾನ್ಮಾರ್ ಅಥವಾ ಬರ್ಮಾ ಏನಿದೆ, ಹಾಗೆ ಬಾಂಗ್ಲಾದೇಶ ಏನಿದೆ, ಹಾಗೆ ಭಾರತದ ಈಶಾನ್ಯ ಭಾಗ ಏನಿದೆ, ಆಮೇಲೆ ಹಿಮಾಲಯದ ತಪ್ಪಲು ಏನಿದೆ ಮತ್ತು ಉತ್ತರದ ಮೈದಾನಗಳು ಇರ್ಬೋದು. ಸೊ ಈ ಕಡೆಗೆಲ್ಲ ಮಳೆಗೆ ಅದು ಕಾರಣ ಆಗುತ್ತೆ. ಸೊ ಉತ್ತರ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆಲ್ಲ ಮಳೆ ಕಡಿಮೆ ಆಗುತ್ತೆ. ಆಯಿತಾ. ಸೊ ತಮಿಳುನಾಡು ಹೊರತುಪಡಿಸಿ ಭಾರತದ ಹೆಚ್ಚು ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಮಳೆಯನ್ನು ಸುರಿಸ್ತವೆ. ಸೊ ನೆಕ್ಸ್ಟು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ ಅಂತಲೂ ಕರಿತೀವಿ. ಅಕ್ಟೋಬರ್ ತಿಂಗಳ ಕೊನೆಯ ಭಾಗದ ಒಳಗಾಗಿ ಭಾರತದ ಉಪಖಂಡದಲ್ಲಿ ಮಳೆ ಸುರಿದ ಪರಿಣಾಮವಾಗಿ ಉಷ್ಣಾಂಶವು ಕಡಿಮೆ ಆಗುತ್ತೆ. ಆಯಿತಾ. ಸೊ ನಮಗಿವಾಗ ಭಾರತದ ಉಪಖಂಡದಲ್ಲಿ ಏನಾಯಿತು, ಉಷ್ಣಾಂಶ ಕಡಿಮೆ ಆಯಿತು. ಅಲ್ಲದೆ ಸೂರ್ಯನ ಕಿರಣಗಳು ಕೂಡ ಈ ಅವಧಿಯಲ್ಲಿ ದಕ್ಷಿಣಾರ್ಧಗೋಳದಲ್ಲಿ ಲಂಬವಾಗಿ ಬೀಳ್ತದೆ. ಆಯಿತಾ. ಸೊ ಇವಾಗ ಏನಾಯಿತು ಗೊತ್ತಾ, ಇವಾಗ ನಮ್ಮ ದೇಶ ಏನಿದೆ ಅಲ್ಲಿ ಸೂರ್ಯನ ಕಿರಣ ಹೆಚ್ಚಿಗೆ ಬೀಳ್ತಿಲ್ಲ. ಸೊ ಅಲ್ಲಿ ಟೆಂಪ್ರೇಚರ್ ಏನಿದೆ ಅದು ಕಮ್ಮಿ ಇದೆ ಬೇಸಿಗೆಗಾಲಕ್ಕೆ ಹೋಲಿಸಿದ್ರೆ. ಸೊ ಅದರಿಂದ ಏನಾಯಿತು, ಅಲ್ಲಿ ಪ್ರೆಷರ್ ಹೆಚ್ಚಿಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಟ್ ಅದೇ ರೀತಿ ಈಗ ದಕ್ಷಿಣಾರ್ಧಗೋಳದಲ್ಲಿ ಏನಾಗ್ತಿದೆ, ಅಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾ ಇದೆ. ಸೊ ಅಲ್ಲಿ ಪ್ರೆಷರ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಹೆಚ್ಚಿಗೆ ಪ್ರೆಷರ್ ಇರೋ ಪ್ರದೇಶದಿಂದ ಕಡಿಮೆ ಪ್ರೆಷರ್ ಇರೋ ಪ್ರದೇಶಕ್ಕೆ ಗಾಳಿ ಏನಾಗುತ್ತೆ, ಬೀಸುತ್ತೆ. ಸೊ ಆ ರೀತಿ ಇದು ನಮಗೆ ಹಿಂಗಾರು ಮಳೆ ಬರೋದು. ಆಯಿತಾ. ಇದರಿಂದ ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶವು ಕಡಿಮೆ ಆಗಿರುತ್ತದೆ. ಪರಿಣಾಮವಾಗಿ ಈ ಪ್ರದೇಶವು ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆಯಾಗುತ್ತದೆ. ಸೊ ಅದಕ್ಕಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭವಾಗುತ್ತದೆ. ಸೊ ನಿಧಾನವಾಗಿ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಇವು ಬೀಸುವುದನ್ನು ನಿಲ್ಲಿಸುತ್ತವೆ. ಇದನ್ನೇ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರೀತಾರೆ. ಅಂದರೆ ಇವಾಗೇನು ಮಾನ್ಸೂನ್ ಮಾರುತಗಳು ಒಂದ್ಸತಿ ಬಂದ್ವಲ್ಲ ಒಂದು ಸೈಡು ಒಂದು ದಿಕ್ಕಿನಲ್ಲಿ, ಸೊ ಅದು ಇವಾಗ ವಾಪಸ್ ಹೋಗುತ್ತೆ. ಅದಕ್ಕೆ ನಿರ್ಗಮನ ಕಾಲ ಅಂತ ಕರೀತಾರೆ. ಇದನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕರೀತಾರೆ. ಸೊ ಈ ಅವಧಿಯಲ್ಲಿ ಭಾರತವು 13% ಮಳೆಯನ್ನು ಪಡೆಯುತ್ತೆ. ಸೊ ಈ ಕಾಲದಲ್ಲಿ ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಹಾಗೆ ಒತ್ತಡದಲ್ಲಿನ ವ್ಯತ್ಯಾಸದಿಂದ ಉಷ್ಣವಲಯದ ಆವೃತ್ತ ಮಾರುತಗಳೇನಿದೆ, ಸೊ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ನಿರ್ಮಾತವಾಗುತ್ತೆ. ಓಕೆ. ಸೊ ಇಲ್ಲಿ ಚಂಡಮಾರುತಗಳು ನಿರ್ಮಾಣವಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಇವಾಗೇನು ತುಂಬ ವ್ಯತ್ಯಾಸ ಐತಲ್ವಾ, ಭೂಮಿಯಲ್ಲಿ ಇವಾಗ ನಮ್ಮ ದೇಶದಲ್ಲಿ ಪ್ರೆಷರ್ ಹೆಚ್ಚಿಗೆ ಆಗ್ತಿದೆ. ಸೊ ಹಾಗೆ ಸಮುದ್ರದ ಕೆಳಗಡೆ ಅಂದರೆ ದಕ್ಷಿಣಾರ್ಧಗೋಳದಲ್ಲಿ ಸಮುದ್ರ ಏನಿದೆ ಅಲ್ಲಿ ಪ್ರೆಷರ್ ಕಮ್ಮಿ ಆಗ್ತಿದೆ. ಸೊ ಇದಿಷ್ಟು ಹಲವಾರು ಕಾರಣದಿಂದ ನಮಗಿಲ್ಲಿ ಚಂಡಮಾರುತಗಳು ಬರುತ್ತೆ. ಆಯಿತಾ. ಸೊ ಇವು ಜೀವ ಹಾಗೆ ಆಸ್ತಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ಆದರೆ ಒಳನಾಡಿಗೆ ಸಾಕಷ್ಟು ಮಳೆಯನ್ನು ಸಹ ಇದು ತರುತ್ತೆ. ಓಕೆ. ಸೊ ನೆಕ್ಸ್ಟ್ ಚಳಿಗಾಲ. ಸೊ ಭಾರತದಲ್ಲಿ ಚಳಿಗಾಲದ ಅವಧಿ ಡಿಸೆಂಬರ್ನಿಂದ ಆರಂಭವಾಗುತ್ತೆ. ಸೊ ಹಾಗೆಯೇ ಫೆಬ್ರವರಿ ಏನಿದೆ, ಸೊ ಅದರ ಕೊನೆಯ ವಾರದ ತನಕ ಇದು ಇರುತ್ತೆ. ಸೊ ಈ ಅವಧಿಯಲ್ಲಿ ಭಾರತದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಕಡಿಮೆ ಇರುತ್ತದೆ. ಸೊ ಉತ್ತರ ಲಡಾಖ್ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ಉತ್ತರ ಮೈದಾನ ಪ್ರದೇಶ ಇರ್ಬೋದು. ಸೊ ಇವುಗಳಲ್ಲೆಲ್ಲ ಅತ್ಯಂತ ಕಡಿಮೆಯ ಉಷ್ಣಾಂಶ ನಮಗೆ ಕಂಡು ಬರುತ್ತದೆ. ಕೆಲವು ಕಡೆಗಳಲ್ಲಿ ಉಷ್ಣಾಂಶವು ನೀರು ಹೆಪ್ಪುಗಟ್ಟುವ ಬಿಂದುವಕ್ಕಿಂತ ಕಡಿಮೆ ಇರುತ್ತೆ. ಅದು ಇವಾಗೇನು ಐಸ್ ಇದೆಯಲ್ಲ, ಐಸ್ಗಿಂತಲೂ ಕಡಿಮೆ ಟೆಂಪ್ರೇಚರ್ ಅಲ್ಲಿರುತ್ತೆ ಅಂತ. ಆದರೆ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶವು ಸಾಧಾರಣವಾಗಿದ್ದು ಹವಾಮಾನವು ಹಿತಕರವಾಗಿರುತ್ತದೆ. ಆಯಿತಾ. ಸೊ ಭಾರತವು ತನ್ನ ವಾರ್ಷಿಕ ಮಳೆಯ 2% ಮಾತ್ರ ಈ ಅವಧಿಯಲ್ಲಿ ಪಡೆಯುತ್ತದೆ, ಬರೀ 2%. ಓಕೆ. ಸೊ ಆದುದರಿಂದ ಚಳಿಗಾಲವು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಅವಧಿ. ಸೊ ಇವಾಗ ಮಳೆಯ ಹಂಚಿಕೆ. ಭಾರತದಲ್ಲಿ ಸಾಮಾನ್ಯವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆಯಾಗುತ್ತದೆ. ಸೊ ಭಾರತವು ವರ್ಷದ ಎಲ್ಲ ಅವಧಿಯಲ್ಲಿಯೂ ಮಳೆಯನ್ನು ಪಡೆಯುತ್ತದೆ.
ಬಟ್ ಪರ್ಸೆಂಟೇಜ್ ಏನಿದೆ ಅದು ವೇರಿ ಆಗುತ್ತೆ. ಸೊ ದೇಶದ ಸರಾಸರಿ ಮಳೆಯ ಪ್ರಮಾಣ 118 ಸೆಂಟಿಮೀಟರ್ಗಳಷ್ಟು. ಸೊ ಆದರೆ ವಿವಿಧ ಕಾಲಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಪರ್ಸೆಂಟೇಜ್ ಅಷ್ಟು ಮಳೆ ಬೀಳುತ್ತೆ. ಅಲ್ಲದೆ ಮಳೆಯ ಪ್ರಮಾಣವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೂ ಸಹ ವ್ಯತ್ಯಾಸವನ್ನು ಹೊಂದಿದೆ. ಸೊ ಮಳೆಯ ಹಂಚಿಕೆಯ ಆಧಾರದ ಮೇಲೆ ಭಾರತವನ್ನು ಮತ್ತೆ 3 ವಿಭಾಗಗಳಾಗಿ ವಿಂಗಡಿಸ್ಬೋದು. ಸೊ ಅದೇನೇನು ಅಂದರೆ ಕಡಿಮೆ ಮಳೆ ಬೀಳುವ ಪ್ರದೇಶ, ಆಮೇಲೆ ಸಾಧಾರಣ ಮಳೆ ಪಡೆಯುವ ಪ್ರದೇಶ, ಆಮೇಲೆ ಅಧಿಕ ಮಳೆ ಪಡೆಯುವ ಪ್ರದೇಶ ಅಂತ. ಸೊ ಫಸ್ಟು ಕಡಿಮೆ ಮಳೆ ಪಡೆಯುವ ಪ್ರದೇಶದ ಬಗ್ಗೆನೇ ಓದೋಣ. ಸೊ ಈ ಪ್ರದೇಶಗಳಲ್ಲಿ ವಾರ್ಷಿಕವಾಗಿ ಸುಮಾರು 50 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಆಗುತ್ತೆ. ಸೊ ರಾಜಸ್ಥಾನದ ಥಾರ್ ಮರುಭೂಮಿ ಇರ್ಬೋದು, ಹಾಗೂ ಅದಕ್ಕೆ ಹೊಂದಿಕೊಂಡಂತಿರುವ ಪಂಜಾಬ್ ಇರ್ಬೋದು, ಹರಿಯಾಣ ಇರ್ಬೋದು, ಗುಜರಾತ್ನ ಕಚ್ ಇರ್ಬೋದು, ಹಾಗೆಯೇ ಜಮ್ಮು ಮತ್ತು ಕಾಶ್ಮೀರ ಇರ್ಬೋದು, ಹಾಗೆ ಮಹಾರಾಷ್ಟ್ರದ ಪೂರ್ವ ಭಾಗ ಇರ್ಬೋದು, ಕರ್ನಾಟಕದ ಒಳನಾಡು ಇರ್ಬೋದು, ಇಲ್ಲೆಲ್ಲ ತುಂಬ ಕಡಿಮೆ ಮಳೆ ಆಗುತ್ತೆ. ಅಂದರೆ ಬರೀ 50 ಸೆಂಟಿಮೀಟರ್ಗಿಂತಲೂ ಕಡಿಮೆ. ನಮ್ಮ ದೇಶದಲ್ಲೆಷ್ಟು 118 ಸೆಂಟಿಮೀಟ್ರು, ಅರ್ಧನೂ ಇಲ್ಲಿ ಮಳೆ ಬೀಳಲ್ಲ. ಓಕೆ. ಸೊ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆ ಏನಿದೆ, ಅದರ ರೊಯ್ಲಿ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಸರಾಸರಿ ವಾರ್ಷಿಕ ಮಳೆ ಬರೀ 8.3 ಸೆಂಟಿಮೀಟರ್. ಇಷ್ಟು ಕಡಿಮೆ ಮಳೆ ಆಗುತ್ತೆ ಅಲ್ಲಿ. ಓಕೆ. ಸೊ ಇದು ಭಾರತದಲ್ಲಿಯೇ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ. ಸೊ ನೆಕ್ಸ್ಟು ಸಾಧಾರಣ ಮಳೆ ಬೀಳುವ ಪ್ರದೇಶಗಳು. ಸೊ ಇದರಲ್ಲಿ 50ರಿಂದ 205 ಸೆಂಟಿಮೀಟರ್ ಮಳೆ ಅಷ್ಟೇ ಬೀಳೋದು. ಸೊ ಇಲ್ಲಿ ಕಡಿಮೆ ಮಳೆ ಬೀಳುವ ಪ್ರದೇಶ ಏನೇನಿದೆ ಅದನ್ನು ಹೊರತುಪಡಿಸಿ, ಹಾಗೆಯೇ ಅಧಿಕ ಮಳೆ ಪಡೆಯುವ ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದಿರೋದು ಎಲ್ಲದೂ ಸಹ ಇಲ್ಲಿ ಸಾಧಾರಣ ಮಳೆ ಬೀಳುವ ಪ್ರದೇಶದಲ್ಲೇ ಬರುತ್ತೆ. ನಂತರ ಅಧಿಕ ಮಳೆ ಪಡೆಯುವ ಪ್ರದೇಶಗಳು ವಾರ್ಷಿಕ ಸುಮಾರು 250 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆಯನ್ನು ಪಡೆಯುವ ಪ್ರದೇಶಗಳನ್ನು ನಾವು ಅಧಿಕ ಮಳೆಯನ್ನು ಪಡೆಯುವ ಪ್ರದೇಶ ಅಂತ ಕರಿತೀವಿ. ಅವು ಯಾವ್ದು ಅಂತ ನೀವು ಕೇಳ್ಬೋದು. ಸೊ ಅದು ಅಂದರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಇರ್ಬೋದು, ಹಾಗೆ ಪಶ್ಚಿಮ ಬಂಗಾಳ ಇರ್ಬೋದು, ಅಸ್ಸಾಂ ಇರ್ಬೋದು, ಈಶಾನ್ಯ ರಾಜ್ಯಗಳೇನಿದೆ ಅವು ಇರ್ಬೋದು. ಸೊ ಇಲ್ಲೆಲ್ಲ ಅಧಿಕ ಮಳೆ ಆಗತ್ತೆ. ಸೊ ನಿಮಗೊಂದು ಕ್ವಶನ್ ಬರ್ಬೋದು, ಅತ್ಯಂತ ಕಡಿಮೆ ಮಳೆ ಆಗೋದು ಇಲ್ಲಿ ಅಂತ ನೋಡಿದ್ವಿ. ಸೊ ಅತ್ಯಂತ ಹೆಚ್ಚಿಗೆ ಮಳೆ ಎಲ್ಲ ಆಗುತ್ತೆ ಅಂತ. ಸೊ ಮೇಘಾಲಯದ ಮಾಸಿಂದ್ರಾಮ್ ಏನಿದೆ, ಇದು ದೇಶದಲ್ಲಿಯೇ ಅತಿ ಅಧಿಕ ಮಳೆಯನ್ನು ಪಡೆಯುವ ಪ್ರದೇಶ. ಬರೀ ದೇಶದಲ್ಲಿ ಅಷ್ಟೇ ಅಲ್ಲ, ಇದು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆಯನ್ನು ದಾಖಲಿಸಿರುವ ಪ್ರದೇಶ ಆಗಿದೆ. ನಂತರ ದೇಶದ ಆರ್ಥಿಕತೆಯ ಬೆಳವಣಿಗೆ ಇರ್ಬೋದು, ಇದರ ಮೇಲೆ ವಾಯುಗುಣ ಏನಿದೆ ಅದು ಅತ್ಯಂತ ಹೆಚ್ಚಿನ ರೀತಿಯ ಪ್ರಭಾವವನ್ನು ಬೀರುತ್ತೆ. ಓಕೆ. ಭಾರತದ ಜನತೆಯ ಪ್ರಧಾನ ಉದ್ಯೋಗವು ವ್ಯವಸಾಯವಾಗಿದೆ. ಸೊ ನಂತರ ದೇಶದ ಆರ್ಥಿಕತೆ ಏನಿದೆ, ದೇಶದ ಆರ್ಥಿಕತೆಯ ಬೆಳವಣಿಗೆಗೆ ಈ ವಾಯುಗುಣ ಅತ್ಯಂತ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಭಾರತದ ಜನತೆಯ ಪ್ರಧಾನ ಉದ್ಯೋಗವು ವ್ಯವಸಾಯವಾಗಿದೆ. ಸೊ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತದೆ. ಸೊ ಈ ಮಾರುತಗಳು ಸರಿಯಾಗಿ ಬರದೆ ಮಳೆ ಆಗಲಿಲ್ಲ ಅಂದರೆ ನಮಗೆ ಅಲ್ಲಿ ತುಂಬ ತೊಂದರೆ ಆಗುತ್ತೆ. ಸೊ ಈ ಮಳೆ ವಿಫಲವಾದರೆ ಬರಗಾಲ ಬರುತ್ತದೆ. ಸೊ ಅತಿ ಹೆಚ್ಚಾದಾಗ ಪ್ರವಾಹ ಬರುತ್ತದೆ. ಸೊ ಹಾಗೆಯೇ ಪ್ರಾಣಹಾನಿಯೂ ಸಹ ಆಗುತ್ತೆ, ಆಸ್ತಿ ಹಾನಿಯೂ ಆಗುತ್ತೆ. ಸೊ ಆದುದರಿಂದ ಭಾರತದ ವ್ಯವಸಾಯವನ್ನು ನಾವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಅಂತ ಕರಿತೀವಿ. ಓಕೆ. ಸೊ ಈ ಲಾಸ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಇವು ಇನ್ನೊಂದ್ಸತಿ ಒಂದ್ಸತಿ ಸ್ಟಾರ್ಟಿಂಗಿಂದ ಓದ್ಕೊಂಡು ಬರೋಣ. ಸೊ ಭಾರತದ ಋತುಗಳು. ಸೊ ಇದನ್ನು ಏನಂತ ಕರಿತೀವಿ, ಭಾರತ ಯಾವ ರೀತಿ ವಾಯುಗುಣವನ್ನು ಹೊಂದಿದೆ ಅಂತ ಹೇಳಿದೆ ನಾನು. ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಸೊ ಇಲ್ಲಿ ಮಾರುತಗಳೇನಿದೆ ಅದು ವಿರುದ್ಧ ದಿಕ್ಕಿನಲ್ಲಿ ಸಂಚಲಿಸುತ್ತೆ. ಅಂದರೆ ಅರ್ಧ ವರ್ಷ ಒಂದು ದಿಕ್ಕಿನಲ್ಲಿ, ಇನ್ನೊಂದು ಅರ್ಧ ವರ್ಷ ಇನ್ನೊಂದು ದಿಕ್ಕಿನಲ್ಲಿ. ಓಕೆ. ಸೊ ಸ್ಟಾರ್ಟಿಂಗು ನೈಋತ್ಯದಿಂದ ಈಶಾನ್ಯದ ತನಕ ಮೂವ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟು ಉಲ್ಟಾ, ಈಶಾನ್ಯದಿಂದ ನೈಋತ್ಯ. ಇದನ್ನು 4 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ. ಬೇಸಿಗೆಗಾಲ, ಹಾಗೆ ಮುಂಗಾರು, ಮಳೆಗಾಲ, ಹಿಂಗಾರು, ಆಮೇಲೆ ಚಳಿಗಾಲ ಅಂತ. ಆಮೇಲೆ ಬೇಸಿಗೆಗಾಲದ ಬಗ್ಗೆ ನೋಡಿದ್ವಿ. ಸೊ ಬೇಸಿಗೆಗಾಲದಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣಾಂಶವನ್ನು ದಾಖಲೆ ಮಾಡಿರೋದು ಯಾವುದು, ಗಂಗಾನಗರ, ರಾಜಸ್ಥಾನದ ಗಂಗಾನಗರ 52 ಡಿಗ್ರಿ ಸೆಲ್ಸಿಯಸ್ ಅಷ್ಟು ದಾಖಲಿಸಿದೆ. ಸೊ ನಂತರ ಇಲ್ಲಿ ಪರಿಸರಣ ಮಳೆಯ ಬಗ್ಗೆ ನೋಡಿದ್ವಿ. ಅದನ್ನ ಒಂದು ಕಡೆ ಕಾಲ ಬೈಸಾಖಿ ಅಂತ ಕರೆದರೆ, ಇನ್ನೊಂದು ಕಡೆ ಆಂದೀಸ್ ಅಂತ ಕರೀತಾರೆ, ನಮ್ಮ ಕಡೆ ಕಾಪಿ ತುಂತೂರು ಅಂತ ಕರಿತೀವಿ, ಈ ರೀತಿ. ನೆಕ್ಸ್ಟು ಮುಂಗಾರು ಮಳೆ ಬರುತ್ತೆ.
ಟೋಟಲ್ ಮಳೆಯಲ್ಲಿ 10% ಬೇಸಿಗೆಗಾಲದಲ್ಲಾದರೆ ಇಲ್ಲಿ 75% ಆಗುತ್ತೆ. ಆಯಿತಾ? ಸೊ ನೆಕ್ಸ್ಟು 13% ನಮಗೆ ಹಿಂಗಾರಲ್ಲಾಗತ್ತೆ. ಇದರಲ್ಲಿ ಮಳೆ ಹೇಗೆ ಬರುತ್ತೆ ಅಂತ ನಿಮ್ಗೆ ಹೇಳಿದ್ದೀನಿ, ಇನ್ನೊಂದು ಸತಿ ಹೇಳ್ತೀನಿ. ಸೊ ಸೈಂಟಿಫಿಕ್ ಆಗಿ ನಮ್ಮ ಈ ಗಾಳಿ ಏನಿದೆ ಅದು ಹೆಚ್ಚಿನ ಒತ್ತಡ ಪ್ರದೇಶದಿಂದ ಕಡಿಮೆ ಒತ್ತಡ ಪ್ರದೇಶ ತನಕ ಮೂವ್ ಆಗುತ್ತೆ. ಆಯಿತಾ? ಸೊ ಈ ಮಳೆಗಾಲದಲ್ಲಿ ಏನಾಗುತ್ತೆ ನಮಗೆ, ಅಥವಾ ಮುಂಗಾರು ಮಳೆಗಾಲದಲ್ಲಿ ಅಲ್ಲಿ ನಮ್ಮಲ್ಲಿ ಹೆಚ್ಚಿನ ಒತ್ತಡ ಇರಲ್ಲ, ಕಡಿಮೆ ಒತ್ತಡ ಇರುತ್ತೆ. ಆಯಿತಾ? ಸೊ ಅದಕ್ಕೆ ಮಾರುತಗಳು ಇಲ್ಲಿ ಮೂವ್ ಆಗುತ್ತೆ. ಬಟ್ ಅದೇ ಏನಾಗುತ್ತೆ, ಈ ಹಿಂಗಾರು ಮಳೆಗಾಲದಲ್ಲಿ ಸ್ವಲ್ಪ ಉಲ್ಟಾ ಆಗುತ್ತೆ. ಆವಾಗ ಅಲ್ಲಿ ಸಮುದ್ರದಲ್ಲಿ ಏನಿದೆ ಅಲ್ಲಿ ಒತ್ತಡ ಏನಾಗಿರುತ್ತೆ ಕಮ್ಮಿ ಇರುತ್ತೆ, ನಮ್ಮಲ್ಲಿ ಹೆಚ್ಚಿಗೆ ಇರುತ್ತೆ. ಸೊ ಅಲ್ಲಿಂದ ಅವಾಗ ಏನಾಗುತ್ತೆ, ಇಲ್ಲಿರೋ ಮಾರುತಗಳು ಅಲ್ಲಿ ವಾಪಸ್ ಹೋಗ್ತವೆ. ಸೊ ಅದಕ್ಕೆ ಹಿಂಗಾರು ಮಳೆಗಾಲ ಅಂತ ಕರಿತೀವಿ. ಆಯಿತಾ? ಸೊ ನಂತರ ಚಳಿಗಾಲ ಬಂತು. ಅಲ್ಲಿ ಬರೀ 2% ಮಳೆ ಆಗೋದು. ಸೊ ನಂತರ ಮಳೆ ಹಂಚಿಕೆ ಆಧಾರದ ಮೇಲೆ ಕಡಿಮೆ ಮಳೆ ಬೀಳುವ ಪ್ರದೇಶ ಇರ್ಬೋದು, ಆಮೇಲೆ ಸಾಧಾರಣ ಮಳೆ ಬೀಳುವ ಪ್ರದೇಶ, ಆಮೇಲೆ ಅಧಿಕ ಮಳೆ ಬೀಳುವ ಪ್ರದೇಶ ಅಂತ ಡಿವೈಡ್ ಮಾಡಿದ್ದೀವಿ. ಸೊ ಈ ಋತುಗಳ ಚೇಂಜಸ್ಸಿಂದ ಏನೇನು ನಮಗೆ ಇಂಪಾರ್ಟೆನ್ಸ್ ಅಂತ ಕೇಳಿದರೆ, ಸೊ ವಾಯುಗುಣ ಏನಿದೆ ಅದು ಬರೀ ದೇಶದ ಆರ್ಥಿಕತೆ ಅಷ್ಟೇ ಅಲ್ಲ, ದೇಶದ ಸ್ಟಾಕ್ ಮಾರ್ಕೆಟ್ ಇರ್ಬೋದು, GDP ಗ್ರೋತ್ ಇರ್ಬೋದು, ಹಾಗೆ ಜನರ ಆರೋಗ್ಯ ಇರ್ಬೋದು, ಎಲ್ಲದರ ಮೇಲೂ ಸಹ ಇದು ಪ್ರಭಾವವನ್ನು ಬೀರುತ್ತೆ. ನಂತರ ವ್ಯವಸಾಯ ಆಗಿದೆ. ಜನರಲ್ಲಿ ತುಂಬ % ಜನ ವ್ಯವಸಾಯನ ಮಾಡ್ತಿರೋದು. ಸೊ ಅಲ್ಲಿ ಈ ಮಳೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಅವ್ರಿಗೆ ಏನಾಗುತ್ತೆ, ಬೆಳೆನ ಸರಿಯಾಗಿ ಬೆಳೆಯೋಕ್ಕಾಗಲ್ಲ, ಅವ್ರ ಹತ್ರ ದುಡ್ಡು ಓಡಾಡಲ್ಲ, ಅವಾಗ ಕಂಪ್ನಿಗಳಿಗೆ ಲಾಸ್ ಆಗುತ್ತೆ. ಆದ್ದರಿಂದ ದೇಶದ ಬೆಳವಣಿಗೆ ಏನಾಗುತ್ತೆ, ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟು ಇಷ್ಟೇ. ಆಮೇಲೆ ಇಲ್ಲೊಂದಿದೆ, ಈ ಮಾನ್ಸೂನ್ ಮಾರುತ ಏನಿದೆ ಇದರಿಂದ ವ್ಯವಸಾಯ ಏನು ಮಾಡ್ತೀವಿ, ಇದನ್ನು ನಾವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಅಂತ ಕರಿತೀವಿ. ಆಯಿತಾ? ಇಷ್ಟೇ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಸೊ ನಿಮಗೆ ಅರ್ಥ ಆಗ್ತಿದ್ರೆ ಚೆನ್ನಾಗಿ ನಾವು ವಿಡಿಯೋನ, ನಮ್ಮ ಚಾನಲ್ ಏನಿದೆ ಸಬ್ಸ್ಕ್ರೈಬ್ ಆಗಿ, ಇದೇ ರೀತಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಬಾಯ್ ಬಾಯ್.